ರಾಣಿ ಅತ್ಗೆ ಇನ್ನೂ ಮಲಗ್ಲಿಲ್ವಾ? ಏನನ್ನ ಬೇಕಿತ್ತಾ? ಯಾಕತ್ಗೆ ಹಸ್ವಾಯ್ತಾಯ್ತಾ? ಏನನ್ನ ಮಾಡ್ಕೊಡ್ಲಾ? ಬೇಡ. ಮತ್ತೇನು ಬೇಕತ್ಗೆ? ನೀನು ನಾನಾ? ಏನು ಬೇಕಿತ್ತತ್ಗೆ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ನಂಜುಂಡೇಶ್ವರ, ಅದಕ್ಕೆ ಏನು ಹೇಳಕ್ ಕರೀತಾವಳಪ್ಪ, ಒಂದು ಗೊತ್ತಾಯ್ತಿಲ್ವಲ್ಲ. ಏನತ್ಗೆ? ರಾಣಿ, ನಿಮ್ಮಣ್ಣ ಯಾರನ್ನ ಪ್ರೀತಿಸ್ತಿದ್ದಾನೆ ಅಂತ ನಿನಗೆ ಗೊತ್ತಿದ್ಯಾ? ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಅದಕ್ಕೆ. ಹಾಗಾದರೆ ನಿನಗೆ ಗೊತ್ತಿದೆ ಅಂತ ಅರ್ಥ ಆಗ್ತದೆ. ಅಯ್ಯೋ ಇಲ್ಲ ಅದಕ್ಕೆ. ನನ್ನ ಮೇಲೆ ಆಣೆ ಮಾಡಿ ಹೇಳು. ಏನತ್ಗೆ ನೀನು ಇಂಥ ಹೊತ್ನಾಗೆ ಆಣೆ ಪಾಣೆ ಅಂದ್ಕೊಂಡು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅದಕ್ಕೆ. ಸರಿ, ನೀನು ಹೇಳೋದನ್ನ ನಾನು ನಂಬ್ತೀನಿ. ಆದರೆ ನಾನೀಗ ಹೇಳೋದನ್ನ ನೀನು ನಂಬಲೇಬೇಕು. ಯಾಕಂದರೆ ಅದೇ ಸತ್ಯ. ಏನದಕ್ಕೆ ಅದು? ನಿಮ್ಮ ಅಣ್ಣ ಯಾರನ್ನ ಪ್ರೀತಿಸ್ತಿದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತಾಗುತ್ತೆ. ಅಯ್ಯೋ ಅದಕ್ಕೆ ಗೊತ್ತಾಗೋಯ್ತಾ? ಅಣ್ಣ ಹೇಳ್ಬಾರ್ದು ಅಂದವನೇ, ಇವಾಗ ಅದಕ್ಕೆ ಹಿಂಗೆ ಗೊತ್ತಾಯ್ತು? ಅದಕ್ಕೆ ಯಾರದಕ್ಕೆ ಅದು? ನಾನೇ. ಅದಕ್ಕೆ ಅದು ಈ ಅದು ಹಂಗಲ್ಲ ಅನ್ನೋದು ನನಗೆ ತುಂಬ ಹಳೆತಾಗೋಯ್ತು ರಾಣಿ. ನಾನು ಅಷ್ಟು ಸಲ ಕೇಳಿದೆ, ನೀನು ಗೊತ್ತಿಲ್ಲ ಅಂದೇ ಹೊರತು ನನ್ನ ಹತ್ರ ನಿಜಾನೇ ಹೇಳಲಿಲ್ಲ. ಮಾವ ನನ್ನ ಪ್ರೀತಿಸ್ತಿರೋ ವಿಷಯ ನಿಮ್ಮೆಲ್ರಿಗೂ ಗೊತ್ತಿತ್ತು. ಆದರೆ ನೀವೆಲ್ಲರೂ ನನ್ನಿಂದನೇ ವಿಷಯನ ಮುಚ್ಚಿಟ್ರಿ. ನೀವು ಬಿಡಿ, ನಿಮ್ಮ ಕೈಲಾದರೂ ಏನು ಮಾಡೋದಕ್ಕೆ ಸಾಧ್ಯ. ಆದರೆ ಮಾವ ನನ್ನ ಪ್ರೀತಿಸ್ತಿರೋ ಕಾರಣಕ್ಕೆ ಅಂಥ ಪರಿಸ್ಥಿತಿನಲ್ಲಿ ನನ್ನ ಬೇಕು ಅಂತ ಮದುವೆ ಆದ ಅಲ್ವಾ? ಇಲ್ಲ ಅದಕ್ಕೆ ಇಲ್ಲ. ಈ ಮಾತನ್ನ ನೀನು ವಾಪಸ್ ತಗೋಬೇಕು. ಮಾರಿಗುಡಿ ಮಕ್ಕಳು ಮೇಲೆ ಆಣೆ, ನಂಜುಂಡೇಶ್ವರ ಮೇಲೆ ಆಣೆ, ನಮ್ಮಣ್ಣ ಯಾವತ್ತಿಗೂ ಅಂತ ಕೆಲಸ ಮಾಡೋಕ್ಕಿಲ್ಲ. ಅವನಿಗೆ ವಿರುದ್ಧಿ ಗೊತ್ತು, ಮೋಸ ಮಾಡೋದು ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಸ್ವಾರ್ಥ ಅನ್ನೋದು ಇದ್ದಿದ್ದಿದ್ರೆ ಈ ಮನೆ ಬೇರೆ ಥರನೇ ಇರ್ತಿತ್ತು. ಅದಕ್ಕೆ ನಮ್ಮಣ್ಣ ಚಿನ್ನ, ಅದಕ್ಕೆ ಚಿನ್ನ. ಒಬ್ರಿಗೆ ಸಹಾಯ ಮಾಡಿದ್ರೆ ನನ್ನ ತಂಗಿರ್ಗ ದೇವ್ರ ಸಹಾಯ ಮಾಡ್ತಾನೆ ಅಂತ ತನ್ನ ಕೈ ಮೀರಿ ಪ್ರಯತ್ನ ಮಾಡ್ತಾನೆ. ಅವನಿಗೆ ಏಟೆ ನೋವಾದ್ರೂ ಇನ್ನೊಬ್ಬರಿಗೆ ನೋವಾಯ್ತದೆ ಅಂತ ತನ್ನ ನೋವೆಲ್ಲ ತನ್ನ ಒಳಗೆ ಇಟ್ಕೊಂಡು ಬದುಕ್ತಿರೋ ಜೀವ ಅದಕ್ಕೆ ಅದು. ತಾನು ಪಿರಿಸ್ತಿರೋ ಹುಡುಗಿ ಕೆಟ್ಟಗಳಿಗೆ ಹೇಳೋಳು ಅಂತ ಅವ್ನು ಯಾವತ್ತೂ ದುರುಪಯೋಗ ಮಾಡ್ಕೊಳ್ಳಲ್ಲ. ಅದಕ್ಕೆ
ಮಾಡ್ಕೊಳ್ಳಲ್ಲ. ಅವನಿಗೆ ನೀವು ಅಂದರೆ ಪ್ರಾಣ ಅದಕ್ಕೆ. ಅದಕ್ಕೆ ಅವನಿನ್ನ ಇಷ್ಟಪಡ್ತಿದ್ದ ಅನ್ನೋ ವಿಷಯನ ಮುಚ್ಚಿಟ್ಟು ಯಾರಿಗೂ ಹೇಳ್ದೇನೆ ಇಲ್ಲಿ ಗಂಟ ಬಂದವನೇ. ಅವನ ಪ್ರಕಾರ ಪಿರುತಿ ಅಂದರೆ ಸ್ವಾರ್ಥ ಅಲ್ಲ ಕಣತ್ಗೆ. ಅವನಿಗೆ ಪಿರುತಿ ಅಂದರೆ ತ್ಯಾಗ. ಅಣ್ಣ ನಿನ್ನ ಪ್ರಾಣಕ್ಕಿಂತ ಹೆಚ್ಚಕ್ಕೆ ಪಿರುಸ್ತಿದ್ದ. ನಾನು ಸತ್ಯ ಹೇಳ್ತಿದ್ದೀನಿ ಕಣತ್ಗೆ. ನಾನು ನಿಂತಿರೋ ಭೂಮಿ ತಾಯಿ ಮೇಲಾಡೆಗ್ಲೂ ಸತ್ಯ. ನೋಡ್ಸಿನ ಮಾತೆತ್ತಿದ್ರೆ ಸಾಕು, ಮನೇಲಿ ನಾಟಕ ಮಾಡ್ತಿದ್ದೀನಿ ನಾನು. ಹೌದಾ? ಯಾವ ನಾಟಕ ಬೇಬೆ? ಶ್ರೀಕೃಷ್ಣ ಸಂಧಾನ, ಭೂ ಕೈಲಾಸ, ಶಿವಲೀಲ. ಕುರುಕ್ಷೇತ್ರ ಇನ್ನೂ ಸಖತ್ತಾಗಿರುತ್ತೆ ಬೇಬೆ. ಲೂಸ್ ಏನೋ ನೀನು. ಗಂಡನ ಕಡೆಯವ್ರ ಮನೆಗೆ ಬರೋದನ್ನ ತಪ್ಸೋದಿಕ್ಕೆ ನಾಟಕ ಮಾಡ್ತಿದ್ದೀನಿ ಅಂದ್ರೆ ಇವ್ನು ಸೀದಾ ಸ್ಟೇಜ್ಗೆ ಹೋಗ್ಬಿಟ್ಟ. ಅಯ್ಯೋ ಹಂಗ ಬೇಬೆ, ಇತ್ತೀಚೆಗೆ ತಲೆ ಆ ಕಡೆಗಲ್ಲೂ ಈ ಕಡೆಗೂ ಇಲ್ಲ, ಮಧ್ಯದಲ್ಲೇ ಸ್ಟಕ್ ಆಗ್ಬಿಡೈತೆ. ಎಲ್ಲಿ ನೀನ್ ಕಳ್ಕೊತೀನೋ ಅಂತ ಭಯ ಶುರು ಆಗ್ಬಿಡೈತೆ. ಅದಕ್ಕೆ ತಾನೇ ಇಷ್ಟೊತ್ತಲ್ಲಿ ಬಂದು ಮಾತಾಡ್ಕೊಂಡು ಕೂತಿರೋದು ನಾನು. ನೋಡ್ಸಿನ, ಸುಳ್ಳು ಹೇಳಿ ನಂಗೆ ಮ್ಯಾನೇಜ್ ಮಾಡಕ್ ಆಗಲ್ಲ. ಸೀರಿಯಸ್ ಆಗಿ ಏನಾದ್ರು ಮಾಡು, ತಮಾಷೆ ಬಿಡು. ಸಿಟಿಗೆ ಹೋಗಿ ಜಿಮ್ ಓನರ್ಗೆ ಅಡ್ವಾನ್ಸ್ ಮಾಡೋಣ, ಆಮೇಲೆ ಬೇಕಾದ್ರೆ ಸೆಟ್ಲ್ ಆದ್ರಾಯ್ತು. ಸದ್ಯಕ್ಕೆ ನನ್ನ ಬಾಡಿಗೆ ಮನೆ ಆದ್ರೂ ಓಕೆ, ಆಮೇಲೆ ಬೇಕಾದ್ರೆ ಸ್ವಂತ ಮನೆ ಮಾಡ್ಕೊಳ್ಳೋಣ. ಆಯ್ತು ಬಿಡು ಬೇಬೆ, ನಿನಗಿಂತ ಹೆಚ್ಚ ಹಂಗೆ ಮಾಡೋಣ. ಆದ್ರೆ ಜಿಮ್ ಓನರ್ಗೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡೆಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೀನಾ, ಕಳ್ತನ ಮಾಡು. ಬೇಬೆ ನನ್ನ ಮೀಟ್ ಮಾಡಕ್ಕೆ ಎದ್ರುಕೊಂಡು ಸಾಯ್ತ್ಯಾ, ಇನ್ನ ಕಳ್ತನ ಮಾಡೋ ಮುಖ ನೋಡು. ನೋಡು, ಬದುಕಿದ್ರೆ ನ್ಯಾಯವಾಗಿ ಬದುಕೋಣ. ನಿಮ್ಮ ಅಪ್ಪನ ಹತ್ರ ಹೋಗಿ ನನ್ನ ಪಾಲಕ್ ಬರ್ಬೇಕಾಗಿರೋ ಆಸ್ತಿ ಕೊಡಿ ಅಂತ ಕೇಳು. ಇಲ್ಲ, ನಾನು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಬಿಟ್ಟು ಕಾಸಿಸ್ಕೊ. ಆಹಾ, ಯಾರ ಹತ್ರ? ನಮ್ಮ ಅಪ್ಪನ ಹತ್ರ. ಚೆನ್ನಾಗಿ ಹೇಳ್ದೆ ಅಪ್ಪ. ಅನ್ನ ಜಾಸ್ತಿ ಆಗೈತೆ, ಒಸಿ ಮೊಸರಾಕತೀನಂತ ಹೇಳಿದ್ರೇನೆ ಕೆರ ತಗೊಂಡ್ ಜ್ವರ ಬರೋರ್ಗು ಹೊಡಿತಾನೆ. ಇನ್ನೇನಾರ ಕಾಸು ಕೇಳಿದ್ರೆ ನಮ್ಮಪ್ಪ ಮಿಲ್ಟ್ರಿಯಿಂದ ಬರ್ಬೇಕಾರೆ ಹಳೆ ಗಂತಂದವನಲ್ಲ, ಅದನ್ನ ತಗೊಂಡು ಎದೆಗೆ ಇಡ್ತಾರೆ. ಲೋ, ಒಂದು ಹೆಣ್ಣಾಗಿ ಮನೇಲಿ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇದು ಕಷ್ಟ ಅಂದ್ರೆ ಹೆಂಗೋ ಸೀನಾ? ನಾವಿಬ್ರು ಚುರುಕಾಗಿರ್ಬೇಕು, ಸಿಟಿಗೆ ಹೋಗಿ ಸೆಟ್ಲ್ ಆಗಬೇಕು. ಈಗಾಗಲೇ ಮನೆಯವ್ರಿಗೆಲ್ಲ ಡೌಟ್ ಬಂದಿದೆ, ಇನ್ನೂ ಆ ಸುಳ್ಳನ್ನ ಮುಂದುವರ್ಸಕ್ ಆಗಲ್ಲ ಸೀನಾ. ನೋಡು, ನಾನು ಹ್ಞೂ ಅಂದರೆ ನನ್ನ ಮದುವೆ ಆಗೋಕ್ಕೆ ಯಾರು ಬೇಕಾದರೂ ಒಪ್ಕೊತಾರೆ. ನಿನಗೆ ನಾನು ಬೇಕು ಅಂದರೆ ಹೋಗಿ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಂಬ. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಅಣ್ಣಂದು ನಿನ್ನೆ ಮೊನ್ನೆ ಬಂದಿರೋ ಪಿರುತಿ ಅಲ್ಲ, ಅವನು ಚಿಕ್ಕ ವಯಸ್ಸಿಂದನೂ ನಿನ್ನನ್ನು ಪಿರುತ್ತಿದ್ದಾನೆ. ಅದಕ್ಕೆ ನಿನ್ನ ಕೈಯಲ್ಲಿ ಇದೆಯಲ್ಲ, ಇದೇ ಸಾಕ್ಷಿ. ಈ ಫೋಟೋ ನೋಡ್ದಾಗ್ಲೆಲ್ಲ ಅವ್ನು ಮಗಿ ಥರ ಆಡ್ಬಿಡ್ತಾನೆ. ನಮ್ಮ ಪಾರು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತಾನೆ. ಹಂಗೆ ನೀನಂದ್ರೆ ಆಟೊಂದು ಪಿರುತಿ. ಮತ್ತೆ ನನ್ನ ಸಿದ್ಧಾರ್ಥ ಒಂದ್ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಟ್ಟ? ಆಗ್ಲೇ ಹೇಳದ್ನಲ್ಲ ಅದಕ್ಕೆ, ಅವ್ನು ನಿನ್ನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತ. ಅದ್ರ ಜೊತೆಗೆ ಅವನಿಗೆ ಪಿರುತಿ ಅಂದರೆ ತ್ಯಾಗ. ಅದಕ್ಕೆ ಅವ್ನು ನಿನ್ನ ಖುಷಿಗೋಸ್ಕರ ತನ್ನ ಪ್ರೀತಿನ ಮುಚ್ಚಿಟ್ಟು ನೀವಿಬ್ರನ್ನ ಒಂದ್ ಮಾಡಕ್ ಹೋದ. ಅವನ ಮನಸ್ಸಲ್ಲಿ ಕೆಟ್ಟದ್ದು ಅನ್ನೋದು ಹುಟ್ಟಕ್ಕಿಲ್ಲ ಅದಕ್ಕೆ. ನಿಮ್ಮನ್ನೇ ಪಿರುತಿಸ್ತಿದ್ದ ಅದಕ್ಕೆ. ಆದರೆ ನೀನು ಜಾಸ್ತಿ ಓದಿರೋ ಹೆಣ್ಣು, ನಾನು ಹಳ್ಳಿ ಮುಖ. ನನಗೂ ಪಾರುಗೂ ಆಕಾಶ ಭೂಮಿ ಇದ್ದಂಗೆ ಅಂತ ಆವತ್ತೇ ಸುಮ್ಮನಾದ. ಹಾಗಂತ ಅವ್ನು ಪಿರುಸ್ತದ್ ಬಿಡಲಿಲ್ಲ ಅದಕ್ಕೆ, ಪಿರುತಿನ ತೋರಿಸ್ಕೊಳ್ಳೋದು ಬಿಟ್ಟ ಅಷ್ಟೆ. ನಿನಗೆ ಮದುವೆ ಅಂತ ಮಾಸ್ತಿ ಕೊಪ್ಲರ ಜೊತೆ ಫಿಕ್ಸ್ ಆದ್ಮ್ಯಾಕೂ ಅವನಿಗೆಲ್ಲೋ ಒಂದು ಕಡೆ ನೀನು ಸಿಗ್ತೀಯೇನೋ, ನಿನ್ನ ಎದುರುಗಡೆ ಅವ್ನ ಪಿರುತಿನ ಹೇಳ್ಕೊಬೋದೇನೋ ಅಂತ ಆಸೆ ಇತ್ತು. ಆದರೆ ಯಾವತ್ತು ನೀನು ಇನ್ನೊಬ್ಬನ ಪಿರುತಿಸ್ತಿದೀಯಾ ಅಂತ ವಿಷಯ ಗೊತ್ತಾಯ್ತೋ ಆವತ್ತೇ ಎಲ್ಲ ನಿಲ್ಲಿಸ್ಬಿಟ್ಟ ಅದಕ್ಕೆ. ಆವತ್ತೇ ನೀನು ಸಂದಾಗಿರ್ಬೇಕು, ನಿನ್ನ ಪಿರುತಿನ ಒಂದು ಮಾಡಬೇಕು ಅಂತ ಎಲ್ಲನೂ ಒಂದು ಮನಸ್ಸಲ್ಲೇ ಬಚ್ಚಿಟ್ಕೊಂಡ. ಆದರೆ ನಮ್ಮಪ್ಪ ನಂಜುಂಡೇಶ್ವರ ಏನು ಮಾಡ್ದ? ನಿಮ್ಮಿಬ್ರನ್ನೇ ಜೋಡಿ ಮಾಡ್ದ.
ಇಷ್ಟೆಲ್ಲ ಆದ್ಮೇಕೂ ನಿನ್ನನ್ನು ನೀನು ಪಿರಿಸ್ತಿರೋ ಹುಡುಗನ್ನ ಒಂದು ಮಾಡಬೇಕು ಅಂತ ನಿಮ್ಮ ಖುಷಿಗೋಸ್ಕರ ಓಡಾಡೋದನ್ನೇ ಹೊರತು ತನ್ನ ಸ್ವಾರ್ಥಕ್ಕಲ್ಲ. ಅದಕ್ಕೆ ಅಣ್ಣನ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದರೆ ಅಣ್ಣನ ನೋಡ್ತಾ ನೋಡ್ತಾ ಅದಕ್ಕೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ. ನೀನು ಓದಿರೋಳು, ಎಲ್ಲ ತಿಳ್ಕೊಂಡಿರೋಳು, ಆದರೂ ನನಗೆ ಗೊತ್ತಿರೋ ಒಂದೇ ಒಂದು ವಿಷಯ ಹೇಳ್ತೀನಿ ಅದಕ್ಕೆ. ಅವನ ಬಗ್ಗೆ ನೀನು ಎಲ್ಲದನ್ನೂ ತಿಳ್ಕೊಂಡ್ಮೇಕೆ ಅವನಿಗಿಂತ ಒಳ್ಳೆಯವನು ಈ ಪ್ರಪಂಚದಾಗೆ ಇಲ್ಲ ಅಂತ ಅನ್ಸೋದು ಮಾತ್ರ ಸತ್ಯ ಅದಕ್ಕೆ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ವಾ 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 ವಾ, ಭಾರಿ ಸಂದ ಕಾಡಿದ್ರಿ ಶಿವರೇ. ಶ್ರುತಿ, ತಾಳ, ಆಹಾ ಅದ್ಭುತ. ನಿಮಗೆ ಗೋಲ್ಡನ್ ಬರ್ಜಾರ್ ಸಿಗ್ತಾ ಇದೆ. ಎಲ್ಲಿ ನಮಗೋಸ್ಕರ ಇನ್ನೊಂದು ಹಾಡು ಹೇಳಿ ನೋಡಮ್ಮ. ಥ್ಯಾಂಕ್ ಯು ಸರ್. ಇನ್ನೊಂದು ಹಾಡು ಹೇಳ್ತೀನಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅನಾರ್ಕಲಿ. ಪಾರು, ನೀನಿನ್ನು ಮಲಗಿರ್ಲಿಲ್ವಾ? ಏನು ಒಬ್ಬೊಬ್ಬನೇ ಮಾತಾಡ್ತಿದ್ಯಾ, ಒಬ್ಬೊಬ್ಬನೇ ಹಾಡಾಡ್ತಿದ್ಯಲ್ಲ? ಅದು ಇಲ್ಲೇ ಇರಬೇಕಾದ್ರೆ ನನ್ನ ಜೊತೆಗೆ ನನ್ನ ತಂಗಿರೆಲ್ಲ ಜೊತೆಗಿರ್ತಾರೆ. ನಾನು ಅವ್ರ ತಾವು ಮಾತಾಡ್ತೀನಿ, ಅವರು ನನ್ನ ತಾವು ಮಾತಾಡ್ತಾರೆ. ಆದರೆ ಮುಂದೊಂದು ದಿನ ನನ್ನ ತಂಗಿರೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕೆ ನಾನು ಒಬ್ಬನೇ ಆಗೋಯ್ತೀನಲ್ಲ ಪಾರು. ಅದಕ್ಕೆ ನಾನು ಅಂಥವನೇ ಮಾತಾಡ್ಕೊಂಡು ಫ್ರೆಂಡ್ ಆಯ್ತೀವಿ. ಆಗ ನಾನು ಒಬ್ಬಂಟಿ ಅನ್ಸಲ್ವಲ್ಲ, ಅದಕ್ಕೆ. ಮಾವ, ಮನ್ಸಲ್ಲಿ ಒಬ್ಬನೇ ಮಾತಾಡ್ಕೊಳ್ತೀನಿ ಅಂದೆಯಲ್ಲ, ಆ ಮನ್ಸಲ್ಲಿ ಯಾರ್ಯಾರಿದ್ದಾರೆ? ಇದೇನು ಪಾರು ಹಿಂಗಂದ್ಯಾ? ಗೊತ್ತಿರೋ ವಿಷಯನೇ ಅಲ್ವಾ, ನನ್ನ ಮನಸ್ಸಲ್ಲಿ ನನ್ನ 4 ಜನ ತಂಗಿರೋರೆ ಆಟೆಯ. ನಿನ್ನ ಮನ್ಸೊಳಗಡೆ ಅವ್ರು 4 ಜನ ಇದ್ದಾರ? ಯೋಚನೆ ಮಾಡಿ ಹೇಳು. ಹ್ಞೂ ಪಾರು, ಅವರೇ. ಪಾರು, ಮರೆತ್ಬಿಟ್ಟೆ. ನನ್ನ ಮನ್ಸಾಗೆ ನಮ್ಮಪ್ಪಯ್ಯ, ಮಾವ, ಅತ್ತೆ, ಗೋಡಂಬಿ, ಗೊರಕೆ, ತಿಪ್ಪೇಸಿ, ಇನ್ನೊಂದಷ್ಟು ಜನ ಗುರುತು ಪರಿಚಯ ಇರೋರೆಲ್ಲರೂ ಅವರೇ. ಮತ್ತೆ ನಾನು ನೀನು ಇದೆಯಲ್ಲ ಪಾರು, ಆಗ್ಲಿ ಹೇಳಿದ್ನಲ್ಲ ಆ ಗುರುತು ಪರಿಚಯ ಇರೋರೆಲ್ಲ ಇದ್ದಾರೆ ಅಂತ. ಅದೇ ಸರಿ, ಮಲ್ಕೊಮ್ಮವ. ಹಾಂ ಸರಿ ಪಾರು. ಗುರುತು ಪರಿಚಯ ಇರೋರು ಅಂದ್ಬಿಟ್ಟಿಲ್ಲ. ಏನೆಲ್ಲ ಶಿವ ನೀನು ಮುಚ್ಚು ಬಡಿತದೆ. ಏನೆಲ್ಲ ಮಾಡೋದು ಇವಾಗ?
ಇನ್ನು ಮಲಿಕಳಿಲ್ವಾ? ಏನು ಯೋಚನೆ ಮಾಡ್ತಾ ಇದ್ದೀ ಪಾರು? ಓ ಗೊತ್ತಾಯ್ತು ಬಿಡು, ಹಳೆ ವಿಷಯನೇ ಯೋಚನೆ ಮಾಡ್ತಾ ಇದೀಯಾ? ಏನ್ ಪಾರು, ಮತ್ತೆ ಅದೇ ವಿಷಯನ ತಿರ್ಗಾ ಮುರ್ಗಾ ನೀ ಯೋಚನೆ ಮಾಡ್ತಾ ಕೂತಿದ್ಯಲ್ಲ ಪಾರು. ಅದೆಲ್ಲ ಇವತ್ತಿಗೆ ಮಾತ್ರ ನೋವು ಆಟೆಯ. ಅದೇ ಮುಂದೊಂದು ದಿನ ನೀವು ಹೋಗಿ ನೋಡಿದ್ರೆ ಇಂಥ ಕಾಂಜಿ ಪಿಂಜಿ ವಿಷಯಕ್ಕೆಲ್ಲ ನಾನು ತಲೆ ಕೊಡ್ಸ್ಕೊಂಡ್ಬಿಟ್ನಲ್ಲ ಅಂತ ಕಾಮಿಡಿ ಅನಿಸ್ತೈತೆ ಪಾರು. ಈ ಪ್ರೀತಿ ಅನ್ನೋದೇ ಹಂಗೆ ಅಚ್ಚೆ ಹಾಕ್ಸ್ಕೊಂಡಂಗೆ. ಅಚ್ಚೆಗೆ ಪ್ರೀತಿ ಬಹಳ ವಿರುದ್ಧವಾದದ್ದು. ಅದು ಹೆಂಗೆ ಅಂತ ಗೊತ್ತಾಯ್ತಾ? ಶುರುವಾದಾಗ ಪ್ರೀತಿ ಖುಷಿ ಕೊಡುತ್ತೆ, ಅಚ್ಚೆ ಹಾಕ್ಸ್ಕೊಂಡಾಗ ನೋವು ಕೊಡುತ್ತೆ. ಅದೇ ಮುಗ್ದ ಮ್ಯಾಕೆ ಅಚ್ಚೆ ಖುಷಿ ಕೊಟ್ರೆ ಪ್ರೀತಿ ನೋವು ಕೊಡುತ್ತೆ. ಆಟೆಯ ವ್ಯತ್ಯಾಸ. ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಮಾವ? ಯಾಕೆ ಬರೋ ಒಂದಕ್ಕಿಂತ ಹಿಂಗೆ ಕೇಳ್ಬಿಟ್ಟೆ? ನೀನ್ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಏನಿಲ್ಲ ಪಾರೋ, ಒಂದೇ ಸಲ ತಣ್ಣೀರು ಹಚ್ಚಂಗಾಯಿತು, ಅದಕ್ಕೆ ಗಾಬರಿ ಆಗ್ಬಿಟ್ಟೆ ಆಟೆಯ. ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ ಹೇಳು ಮಾವ. ಅದು ನೀನು ಯಾಕೆ ಹಿಂಗೆ ಹೇಳ್ತಿದ್ದೆ ಹೇಳು ಪಾರು? ಏನೂ ಇಲ್ಲ, ಪ್ರೀತಿನಲ್ಲಿ ತುಂಬ ಅನುಭವ ಇರೋ ಥರ ಮಾತಾಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ನನ್ಗೆ ಯಾವ ಅನುಭವ ಪಾರು? ಅದೇ ಈ ದೊಡ್ಡವರು ಬುದ್ಧಿವಂತರಲ್ಲ, ಈ ಟಿ ವಿಲಿ ಪಿಕ್ಚರಲ್ಲಿ ಎಲ್ಲ ಕಡೆ ಹೇಳೋದನ್ನ ಕೇಳಿಸ್ಕೊಂಡು ನಿಂಗೆ ಅದನ್ನ ಹೇಳ್ದೆ ಆಟೆಯ. ನಮ್ಗೆ ಯಾವ ಪ್ರೀತಿ ಗೀತಿ ಗೊತ್ತು ಪಾರು? ಸರಿ, ನಾನು ಮಲ್ಕತ್ತೀನಿ, ನೀನು ಮಲಿಕ. ಯಾಕೆ ಹೇಗೆ ಮಾಡಿಬಿಟ್ಟೆ? ನೀ ನನ್ನ ಪ್ರೀತಿ ಅನ್ನೋ ಕಾರಣಕ್ಕೆ ತ್ಯಾಗ ಮಾಡಬೇಕು ಅಂದ್ಕೊಂಡಿಯಲ್ಲ. ನಿನಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ, ಗೊತ್ತಾಗ್ತಿಲ್ಲ. ಯಾರಿಲ್ಲ ಅನ್ಕೋಬೇಡ ಪಾರು, ನಿಮ್ ಜೊತೆ ನಾನು ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದರೆ ಅಣ್ಣ ನೋಡ್ತಾ ನೋಡ್ತಾ ಅತ್ತೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ.